ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಕ್ಷಭಾ. ನಿಮ್ಗೆ ಏನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಅಥವಾ ರಿನೋವೇಷನ್ ಮಾಡೋ ಪ್ಲಾನ್ಸ್ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ಲಾಸ್ಟ್ ತನಕ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಾವಿವತ್ತು ಸುಳ್ಯದ ಮೊಗರ್ಪಣೆಯಲ್ಲಿರುವ ಬಲ್ಡರ್ ಗ್ರಾನೈಟ್ ಅಂಡ್ ಟೈಲ್ಸ್ ಅಲ್ಲಿ ಇದ್ದೇವೆ. ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ತಿಳ್ಕೊಂಬರುವ. ಹೆಲೋ ಸರ್, ನಮಸ್ತೆ. ನಿಮ್ಮ ಶಾಪ್ನ ಬಗ್ಗೆ ತುಂಬಾ ಜನ ಮಾತಾಡೋದು ಕೇಳ್ಕೊಂಡೆ. ಇಲ್ಲಿ ಬೆಸ್ಟ್ ಕ್ವಾಲಿಟಿ ಒಳ್ಳೆ ಪ್ರೈಸಲ್ಲಿ ನೀವು ಟೇಲ್ಸ್ ಕೊಡ್ತೀರಾ ಅಂತ ತಿಳ್ಕೊಂಡೆ. ಸೊ ನನಗೆ ಸಹ ಒಂದು ಮನೆ ರಿನೋವೇಷನ್ ಮಾಡ್ತಾ ಇದ್ದೇನೆ. ಸೊ ನನಗೆ ಇಲ್ಲಿ ಟೇಲ್ಸ್ ಎಲ್ಲ ನೋಡಬೇಕಿತ್ತು ಒಂದ್ಸಲ, ಯಾವ ಥರ ಯಾವ ವೆರೈಟೀಸಲ್ಲೆಲ್ಲ ಇದೆ, ಯಾವ ಕಲರ್ಸಲ್ಲಿದೆ ಅಂತ. ನೋಡಿ ಓಕೆ ಸರ್, ನೋಡಿ ನೋಡಿ ನಿಮ್ಗೊಂದೆಲ್ಲ ಒಂದು ನಿಮ್ಗೆ ಫಸ್ಟ್ ಸಫಿಶಿಯಂಟ್ ಫುಲ್ಫಿಲ್ ಆಗ್ಬೇಕಲ್ಲ, ನಿಮಗೆ ಇಡ್ಸಿದ್ಯೋ ಇಲ್ವೋ ಅಂತೇಳಿ. ಇಡ್ಸಿದ ಮೇಲೆ ವಿಲ್ ಗೋ ಫರ್ದರ್ ಓಕೆ ಸರ್. ಅಲ್ಲ, ಹಾಗಾದ್ರೆ ಒಂದ್ಸಲ ನೋಡಿ ವೆರೈಟೀಸ್ ಆಫ್ ಉಂಟು ಇಲ್ಲಿ. ಸರ್ ಇದು ಯಾವ ತರ ಟೈಲ್ಸ್ ಸರ್? ಇದೆಲ್ಲ ಜಿಬಿಟಿಲೇ ಬರುತ್ತೆ, ಗ್ಲೇಸ್ ವೆಟ್ರಿಫೈಡ್ ಟೈಲ್ಸ್ ಎಲ್ಲ. ಓಕೆ, ಇದು 4x6 ಸೈಜ್. ಹಾ ಹಾ ಇದು ಮೇಲೆ ನಿಮಗೊಂದು 4 ಕಲರ್ ಬಂದು ಪ್ರೀಮಿಯಂ ಇದೆ, ಹಾ, ಕೆಳಗಡೆ 3 ಕಲರ್ ಬಂದು ಸ್ಟ್ಯಾಂಡರ್ಡ್ ಇದೆ. ಓಕೆ. ಯಾಕಂದ್ರೆ ರೇಟ್ ವೇರಿಯೇಷನ್ 10 ರೂಪೀಸ್ ವ್ಯತ್ಯಾಸ ಇದೆ. ಹೌದಾ? ಹೌದು. ಇದು ಗ್ಲಾಸಿ ಟೈಪ್ ಬೀಳುತ್ತೆ? ಎಲ್ಲ ಗ್ಲಾಸಿ, ಎಲ್ಲ ಎಲ್ಲ ಗ್ಲಾಸಿ ಅಂದ್ರೆ ಸೆಮಿ ಹೈ ಗ್ಲಾಸಿನೇ ಬರುತ್ತೆ. ಓಕೆ, ಸೆಮಿ ಹೈ ಗ್ಲಾಸಿ ಬರುತ್ತೆ. ಇದೆಲ್ಲ ಫ್ಲೋರಿಂಗ್ ಅಲ್ಲ ಸರ್? ಎಲ್ಲ ಫ್ಲೋರಿಂಗ್ ಅಂದ್ರೆ ಟೈಲ್ಸ್, ಫ್ಲೋರಿಂಗ್, ಅಂದ್ರೆ ವಾಲ್ like wall, ಎಲ್ಲ kitchen wall. ಎಲ್ಲ ಬೇಕಾದ್ರೆ ಹಾಕೊಳ್ಬಹುದು. ಕಿಚನ್ ಗೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಕಲರ್ಸ್ ಯಾವ? ರೇಂಜ್ ವೈಸ್ ಅಲ್ಲಿ ಓಕೆ, ಅವ್ರಿಗೆ ನಾವು ಒಬ್ಬೊಬ್ಬರಿಗೆ ಕಮ್ಮಿ ಬೇಕು, ಹಾ ಒಬ್ಬೊಬ್ಬರಿಗೆ ಮೀಡಿಯಂ ರೇಂಜ್ ಬೇಕು. ಈಗ ಸಾಧಾರಣ ಎಲ್ಲ 2x4 ಜಾಸ್ತಿ ಹಾಕೋದು. ಹಾ ಮತ್ತೆ ಮಾಮೂಲಿ ಚಿಕ್ಕ ಸೈಜ್ ಅಲ್ಲೂ ಬರುತ್ತೆ 1x1 ಬೇಕು. ಹಾ, ಇದೆಲ್ಲ ನಿಮಗೆ 30 ರೂಪೀಸ್, 32 ರೂಪೀಸ್, 28 ರೂಪೀಸ್ಗೂ ಇದೆ, ಓಕೆ, 25ಗೂ ಇದೆ. ಹಾ. ಇದೆಲ್ಲ ಬಾತ್ರೂಮ್ ಟೈಲ್ಸ್? ಎಲ್ಲ ಬಾತ್ರೂಮ್ ಟೈಲ್ಸ್, ಬಾತ್ರೂಮ್ ಡಿಸೈನ್. ಹಾ ಸರ್, ನಮ್ಗೆ ಇದ್ರಲ್ಲಿ ಕ್ರ್ಯಾಕ್ ಎಲ್ಲ ಇದ್ರೆ ಹೇಗೆ? ಕ್ರ್ಯಾಕ್ ಅದಲ್ಲೆಲ್ಲ ಅಷ್ಟು ಬರೋದಿಲ್ಲ. ಬರುತ್ತಿಲ್ಲ? ಎಲ್ಲ ಸ್ವಲ್ಪ ಕಾರ್ನರ್ ಎಲ್ಲ ಆದ್ರೂ ಒಂದು ಎಡ್ಜ್ ಏನಾದ್ರೂ ಸ್ವಲ್ಪ ಚಿಪ್ಪಿಂಗ್ ಎಲ್ಲ ಆಗಿ ಬಂದಿರುತ್ತೆ ಅಷ್ಟೇನೆ. ಅಷ್ಟೇ, ಅದು ಬಿಟ್ರೆ ಇದಲ್ಲೆಲ್ಲ ಅಷ್ಟು ಡ್ಯಾಮೇಜ್ ಬರೋದಿಲ್ಲ. ಈ ಸಣ್ಣ ಸೈಜ್ ಅಲ್ಲಿ ನಿಮಗೆ ಡ್ಯಾಮೇಜ್ ಎಲ್ಲ ಜಾಸ್ತಿ ಬಂದ್ರೆ ಇದಲ್ಲೇ ಬರೋದು. ಇದ್ರಲ್ಲ 2x4 ಅದೆಲ್ಲ ನಮಗೆ ಹಿಡಿದಾಗಲೇ ಗೊತ್ತಾಗ್ತದೆ. ಹಾಗೆ ಪ್ರೀಮಿಯಂ ಅಲ್ಲಿ ಅಷ್ಟೊಂದೆಲ್ಲ ಡ್ಯಾಮೇಜ್ ಬರೋದಿಲ್ಲ. ಪ್ರೀಮಿಯಂ ಅಲ್ಲಿ ಸ್ಟ್ಯಾಂಡರ್ಡ್ ಅಲ್ಲೇ ಬರೋದು. ಹಾ, ಇದೆಲ್ಲ ಹೊಸದಾಗಿ ಎಂಡ್ಲೆಸ್ ಅಂತ ಹೇಳಿ ಬರ್ತದೆ. ಒಂದೊಂದು ಪೀಸ್ ಒಂದೊಂದು ಜಾಯಿನ್ ಆಗ್ತಾ ಹೋಗ್ತಾ ಇರ್ತದೆ. ಇದು ಹಿಂಗೆ ಕಂಟಿನ್ಯೂಟಿ ಹೋಗ್ತದೆ. ಇದ್ರದ್ದು ನೆಕ್ಸ್ಟ್ ಪೀಸ್ ಅದಕ್ಕೆ ಹಂಗೆ ಕಂಟಿನ್ಯೂಷನ್ ಇರ್ತದೆ. ಸ್ಕ್ವೇರ್ ಫೀಟ್ ಗೆ ಸರ್ ಇದು 6x4 ನಿಮಗೆ, ಓಕೆ, 6x4 ನಿಮಗೆ ಪ್ರೀಮಿಯಂ 65 ರೂಪೀಸ್ ಆಗ್ತದೆ. ಓಕೆ, ಇದು 55 ರೂಪೀಸ್ ಆಗ್ತದೆ 55 ಸ್ಟ್ಯಾಂಡರ್ಡ್ ಅಲ್ಲಿ. ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ ವಾಲ್ಟೇಲ್ ಅಲ್ಲಿ ನಿಮಗೆ 100% ವಾಟರ್ ಪ್ರೂಫ್ ಎಲ್ಲ ಆದ್ರೆ 35-32 ರೂಪೀಸ್ ಫೈನಲ್. ಮತ್ತೆ ಸೆಮಿ ಆದ್ರೆ ನಿಮಗೆ 28 ರೂಪೀಸ್ ಆಗ್ತದೆ. ಅದರಲ್ಲೂ ವಾಟರ್ ಪ್ರೂಫೇ ಬೇಡ ಅಂತಿದ್ರೆ 25 ರೂಪೀಸ್ ಇದೆ. ಜಾಸ್ತಿ ಮೂವಿಂಗ್ ಯಾವ್ದು ಸರ್? ಹಾಗಂತೇನಿಲ್ಲ, ಕಸ್ಟಮರ್ ಗೆ ಏನಿದೆ ಅವ್ರದ್ದು, ಅವ್ರ ರಿಕ್ವೈರ್ಮೆಂಟ್ಸ್ ಹೆಂಗಿದೆ ಪಾಪ ಯಾವ ರೀತಿ ಹಾಕೊಳ್ತಾರೆ ಹಾಗೆ. ಜಾಸ್ತಿ ಟ್ರೆಂಡಿಂಗ್ ಕಲರ್ ಯಾವ್ದು ಸರ್? ಹಾಗಂತ ಏನಿಲ್ಲ, ಇಲ್ಲ ಸರ್, ಇವಾಗಿನ ಟ್ರೆಂಡಿಂಗ್ ಒಬ್ಬೊಬ್ರು ಖುಷಿ ಪಡ್ತಾರೆ, ಒಬ್ಬೊಬ್ರಿಗೆ 6x4 ಬೇಕು, ಇನ್ನೊಂದು 80x116 ಬರೋದು. ತುಂಬಾ ಬೆಂಡ್ ಇದೆ, ಅದು ನಾವು ಇನ್ನೂ ತರಿಸಲಿಲ್ಲ. ಹೌದಾ? ನೆಕ್ಸ್ಟ್ ಪ್ಲಾನ್ ಇದೆ ಅದನ್ನ, ಅದ್ರಲ್ಲಿ ತುಂಬಾ ಬೆಂಡ್ ಬರ್ತದೆ. ಅದು ಸಹ ಸೇಮ್ ಎಲ್ಲ, ಇದ್ರ ಬಾಡಿ ಅದೆಲ್ಲ ಬಂದೆಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಜಿಬಿಟಿಲೇ ಬರುತ್ತೆ. ಅದು ಸಹ ಸೆಮಿ ಹೈ ಗ್ಲಾಸ್ ಇಲ್ಲಿ. ನೆಕ್ಸ್ಟ್ ಪ್ಲಾನ್ ಇದೆ, ಒಳ್ಳೆ ಮೆಟೀರಿಯಲ್ ಸಿಕ್ಕಿದಾಗೆ ನಾವು ತರೋದು. ಇದೆಲ್ಲ ಫ್ರಂಟ್ ವಾಲಿಗೆ ಸ್ಟ್ರಿಪ್ಸ್, ವಾಲಿಗಂತ ಆಗ್ತದೆ, ವಾಲಿಗೆ ಅದು ನೀವು ಫ್ರಂಟ್ ಎಲಿವೇಶನ್ ಅಂತಲ್ಲ, ಎಲ್ಲಾರು ವಾಲ್ ಕ್ಲಾಡಿಂಗ್ ಇದ್ರು ಹಾಕೊಳ್ಬಹುದು ನೀವು. ಒಂದೊಂದ್ ಸೈಡ್, ಈಗ ಬಾತ್ರೂಮ್ ಅಲ್ಲಿ ಒಂದ್ ಸೈಡ್ ಹಾಕೊಳ್ತಾರೆ, ವಾಶ್ ಏರಿಯಾ, ವಾಶ್ ಬೇಸಿನ್ ಏರಿಯಾ ಅಲ್ಲಿ ಏನಾದ್ರು ಒಂದ್ ಕಡೆ ಹಾಕ್ತಾರೆ. ತುಂಬಾ ವೆಟ್ ಏರಿಯಾಕ್ಕೆಲ್ಲ ಹಾಕೊಳ್ಳೋದಿಲ್ಲ, ಡ್ರೈ ಏರಿಯಾಕ್ಕೆಲ್ಲ ಹಾಕೊಳ್ತಾರೆ. ಎಲ್ಲ ಕ್ಲಾಡಿಂಗ್ಸ್ ಗೆ, ಎಲ್ಲ ವಾಲ್ ಕ್ಲಾಡಿಂಗ್ ಗೆ ಎಲ್ಲ ಹಾಕೊಳ್ತಾರೆ. ಎಲಿವೇಶನ್ ಅಂತ ಬಂದಿದ್ದು, ಎಲಿವೇಶನ್ ಗೆ ಅಂತಲ್ಲ, ಎಲ್ಲ ಕಡೆ ಪ್ರಿಫರ್ ಮಾಡ್ತಾರೆ ಅದನ್ನ. ಎಷ್ಟು ಕಲರ್ಸ್ ಇದೆ ಇದರಲ್ಲಿ? ಆಲ್ಮೋಸ್ಟ್ 13 ಕಲರ್ಸ್ ಇದೆ. ಇದು ಸರ್? ಇದು 2x4 45 ರೂಪೀಸ್ ಆಗ್ತದೆ. 45 ರೂಪೀಸ್. ಇದರಲ್ಲೆಲ್ಲ ವಾಟರ್ ಪ್ರೂಫ್ ಇಲ್ಲ. ಈ ಕಡೆ ಒಂದು 10-12 ಕಲರ್ಸ್ ಇದೆ. ಸರ್, ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್? ಅಂದ್ರೆ ಲೈಫ್ ಏನ್ ಪ್ರಾಬ್ಲಮ್ ಏನಿಲ್ಲ, ಲೈಫ್ ಏನ್ ಪ್ರಾಬ್ಲಮ್ ಅಂತ ಏನಿಲ್ಲ. ಎಲ್ಲದರಲ್ಲೂ ಲೈಫ್ ಇದೆ, ಯೂಸೇಜ್ ಮೇಲೆ ಇರೋದು, ಯೂಸೇಜ್ ಮೇಲೆ ಇರೋದು.
ನೀವು ಸಜೆಸ್ಟ್ ಮಾಡೋದಿದ್ರೆ ವಾಟರ್ ಪ್ರೂಫ್ ಸಜೆಸ್ಟ್ ಮಾಡ್ತೀರಾ ಯಾವ ತರ? ಹಾಗೆ ಅವ್ರಿಗೆ ಯಾವ್ದು ಬೇಕಾದ್ರೂ ನಮ್ಮನ್ನ ತಗೊಂಡು ಹೋಗ್ಬೋದು. ಅವ್ರಿಗೆ ಯಾವ್ದಲ್ಲೂ ಏನು ಪ್ರಾಬ್ಲಮ್ ಏನು ಬರೋದಿಲ್ಲ. ನಾವು ಬಂದ 5-6 ರೂಪಾಯಿ ಅವ್ರಿಗೂ ಸ್ಕ್ವೇರ್ ಫೀಟ್ ಕಮ್ಮಿ ಆಗುತ್ತೆ. ಹಾಗೆ ನಾವು ತುಂಬಾ ಎಕ್ಸ್ಪ್ಲನೇಷನ್ ಏನು ಕೊಡೋದಿಲ್ಲ. ಅವ್ರು ಕೇಳ್ತಾರೆ, ನಾವು ಕೊಡ್ತೀವಿ, ಧೈರ್ಯದಲ್ಲಿ ತಗೊಂಡು ಹೋಗ್ತಾರೆ. ಎಷ್ಟು ವರ್ಷ ಆಯ್ತು ಸರ್ ಈ ಸಂಸ್ಥೆಗೆ? ಇದೊಂದು ಆಲ್ಮೋಸ್ಟ್ 2017 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಟೈಲ್ಸ್ ಗ್ರಾನೈಟ್ ಬಂದು 2015 ಅಲ್ಲಿ. ಈಗ 10 ಇಯರ್ಸ್ ಆಯ್ತು. 10 ಇಯರ್ಸ್ ಆಯ್ತು. ಆಮೇಲೆ ಮೊನ್ನೆ 10 ಇಯರ್ಸ್ ಅಲ್ಲಿ ನಾವು ಸ್ವಲ್ಪ ಒಂದು ಸಣ್ಣದಾಗಿ 6x4 ಲಾಂಚಿಂಗ್ ಎಲ್ಲ ಮಾಡಿದ್ವಿ, ಬಂದಿದ್ರಲ್ಲ ಹಾಗೆ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ಎಷ್ಟು ವೆರೈಟೀಸ್ ಆಫ್ ಟೈಲ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ. ಇನ್ಯಾಕ್ ತಡ, ಆದಷ್ಟು ಬೇಗ ಬಲ್ದೇವ್ ಗ್ರಾನೈಟ್ಸ್ ಅನ್ನು ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಬೈ ಬೈ.